ಹೇಳು ವಿದ್ಯಾ. ವಿನೋರೆ, ನೀವು ತುಂಬ ಗ್ರೇಟು. ಇದೇನು ವಿದ್ಯಾ, ಕಾಲ್ ಮಾಡಿ ಕಾಂಪ್ಲಿಮೆಂಟ್ ಕೊಡ್ತಿದ್ಯಾ? ನಾನು ನಿಮ್ಮ ಫ್ರೆಂಡು. ನನಗೆ ತೊಂದರೆ ಆಗ್ತಿದೆ ಅಂತ ಒಂದು ಸತಿನೂ ಯೋಚನೆ ಮಾಡಿದೆ ನಂಗೆ ಸಹಾಯ ಮಾಡ್ತಿದ್ದೀರಲ್ಲ. ವಿದ್ಯಾ ಪ್ಲೀಸ್ ಸುಮ್ಮನೆ ಹೊಗಳ್ಬೇಡ. ಅಂಥದ್ದೇನಾಯ್ತು ಇವಾಗ? ನೀವು ಎಲ್ಲಿ ಹೋಗಿದ್ದೀರಾ, ಯಾಕೆ ಹೋಗಿದ್ದೀರಾ ಅಂತ ನಂಗೆ ಯಾರು ಹೇಳಿದ್ಲು. ಹೇಳ್ಬಿಟ್ರಾ? ಅಮ್ಮನ ಬಾಯಲ್ಲಿ ಯಾವ ಸೀಕ್ರೆಟು ನಿಲ್ಲಲ್ಲ. ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ, ಬಟ್ ಈಗ ನೋಡಿದ್ರೆ. ವಿನೋರೆ, ನಮ್ಮಮ್ಮ ನನಗೆ ಸಿಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನನಗೋಸ್ಕರ ಅಂತ ನೀವು ಅಲ್ಲಿವರೆಗೂ ಹೋಗಿದ್ದೀರಲ್ಲ, ನೀವು ತುಂಬ ಗ್ರೇಟ್. ತುಂಬ ಥ್ಯಾಂಕ್ ಯು. ಆದರೆ ನೀವು ಇನ್ನೊಂದು ವಿಷಯಕ್ಕೆ ತುಂಬ ಗ್ರೇಟ್. ಏನು ಗೊತ್ತಾ, ಅದು ಯಾರಿಗಾದ್ರೂ ತೊಂದರೆ ಅಂದರೆ ನೀವು ಇನ್ನೊಂದು ಸತಿ ಯೋಚನೆ ಮಾಡೋದಿಲ್ಲ. ಅವ್ರ ಕಷ್ಟಗಳು ದೂರ ಮಾಡೋಕ್ಕೆ ಏನು ಬೇಕಾದರೂ ಮಾಡ್ತೀರಾ. ಅರು, ಇದ್ಯಾರು? ಹೊರಗಡೆ ಬರಲೇ ಕೊಡ್ದು. ಅಲ್ಲ, ಅಣ್ಣ ಯಾಕೆ ಈ ಥರ ಮಾಡಿದ್ರು? ಇಷ್ಟು ವರ್ಷನೂ ಅವ್ರ ಹತ್ರ ಇದಿತ್ತ? ಅರು, ನಿನ್ನ ಪಾಡು ನೀನು ಗುಸ್ಗುಸ್ ಅಂತ ಮಾತಾಡ್ಕೊಳ್ತಾ ಇದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ಇದ್ಯಾರು ಅಂತ ಹೇಳರು? ಇವ್ರನ್ನ ನೋಡಿದ್ರೆ ನನಗೆ ತುಂಬ ಹತ್ತಿರದಿಂದ ಗೊತ್ತಿದ್ದಾರೇನೋ ಅನಿಸ್ತಾ ಇದೆ. ಸಾಧ್ಯನೇ ಇಲ್ಲ ವಿದ್ಯಾ. ನೀನು ಈ ಮನೆಗೆ ಬರೋಷ್ಟರಲ್ಲಿ ಅವ್ರು ಹೊರಟೋಗಾಗಿತ್ತು. ನೀನು ಇವ್ರನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಇವರು? ಅವರು ಅಪ್ಪನ ಹತ್ರ ಈ ಫೋಟೋ ನಾನು ಯಾವತ್ತೂ ನೋಡೇ ಇರಲಿಲ್ಲ.